16 ಮತಗಳಲ್ಲಿ ಒಂದು ವಾರ್ಡ್ ಕಳ್ಕೊಂಡಿದ್ದೇವೆ. ನಾನು ಕೇವಲ 16 ಮತಗಳಲ್ಲಿ ಗೆದ್ದವನು. ಹಾಗಾದ್ರೆ SIR ಜಾರಿಯಾದ್ರೆ ಕಾರ್ಕಳ ಪುರಸಭೆ ವ್ಯಾಪ್ತಿಯ 23 ವಾರ್ಡ್ಗಳಲ್ಲಿ ನಾವು ಎಷ್ಟು ವಾರ್ಡ್ಗಳನ್ನ ಕಳ್ಕೊಳ್ತೇವೆ ಅನ್ನುವಂಥದ್ದು ಆಲೋಚನೆ ನಮಗೆ ಬಂದಿರಬೇಕು. ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು, MLAಗಳು 100 ವೋಟ್ಗಳಲ್ಲಿ 50 ವೋಟ್ಗಳಲ್ಲಿ ಕ್ಷೇತ್ರಗಳನ್ನು ಕಳ್ಕೊಂಡಿದ್ದೇವೆ. ಅದರಿಂದ SIR ಜಾರಿಯಾದ್ರೆ ನಾವು ಎಷ್ಟು ಕ್ಷೇತ್ರಗಳನ್ನು ಕಳ್ಕೊಳ್ತೇವೆ ಅಂದ್ರೆ ಅಂದಾಜು 95 ವಿಧಾನಸಭಾ ಕ್ಷೇತ್ರಗಳಿಗೆ ಅವರು ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದಾರೆ. 95 ವಿಧಾನಸಭಾ ಕ್ಷೇತ್ರಗಳಿಗೆ ಅವರು ಟಾರ್ಗೆಟ್ ಅನ್ನು ಇಟ್ಕೊಂಡು ಈ SIR ಅನ್ನ ಕರ್ನಾಟಕದಲ್ಲಿ ಪರಿಣಾಮಕಾರಿಯಾಗಿ ಜಾರಿ ಮಾಡುವಂತಹ ಪ್ರಯತ್ನವನ್ನ ಅವರು ಮಾಡ್ತಾ ಇದ್ದಾರೆ. ಆದರೆ DK ಶಿವಕುಮಾರ್ ಅವರು ಒಂದು ಸ್ಪಷ್ಟವಾದ ಉತ್ತರ ಹೇಳಿದ್ದಾರೆ. ಇದು ಏನು ಇದನ್ನ ಸವಾಲಾಗಿ ತಗೊಂಡು ನಾವು ತಗೊಂಡಾಗ ಅದನ್ನ ಯಾವ ರೀತಿ ನಮಗೆ ಪಾಸಿಟಿವ್ ಆಗಿ ತಗೊಂಡ್ರೆ ಇದು ಕಾಂಗ್ರೆಸ್ಗೆ ವರದಾನವೂ ಆಗ್ತದೆ. ಬ್ಲಾಕ್ ಅಧ್ಯಕ್ಷರು ಬರ್ರಿ. ಇದು SIR ಪ್ರಕ್ರಿಯೆಯನ್ನ ನಾವು ಸವಾಲಾಗಿ ತಗೊಂಡ್ರೆ ಅದು ನಮಗೆ ವರವಾಗಿ ಪರಿಣಮಿಸುವಲ್ಲಿ ನಾವು ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಅನ್ನ ಸೋಲಿಸಲಿಕ್ಕೆ ಯಾವರಿಂದಲೂ ಸಾಧ್ಯ ಇಲ್ಲ ಅನ್ನುವಂಥದ್ದು ಇದು ರಾಜ್ಯ ಕಾಂಗ್ರೆಸ್ ನಿರ್ಧಾರ ಮಾಡಿ ಇವತ್ತು SIR ಬಗ್ಗೆ ಅತ್ಯಂತ ಸೂಕ್ಷ್ಮವಾಗಿ ಇವತ್ತು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ. ಬಂಧುಗಳೇ, ನಮಗೆ ಅನೇಕ ಸವಾಲುಗಳು ಕಾಂಗ್ರೆಸ್ಗೆ ಬಂದಾಗ ಯಾವಾಗ ನಾವು ಸವಾಲನ್ನು ದಿಟ್ಟವಾಗಿ ಸ್ವೀಕರಿಸಿ ಅದನ್ನು ಚಾಲೆಂಜ್ ಆಗಿ ತಗೊಂಡಿದ್ದೇವೋ ಅಲ್ಲಿ ನಾವು ಗೆಲ್ತಾ ಹೋಗಿದ್ದೇವೆ. ಇವತ್ತು ಈ SIR ಅನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ಬೇರೆಲ್ಲ ಈ ರಾಜ್ಯದ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೇವಲ BLO2ಗಳಿಗೆ ಮಾತ್ರ ಕಾರ್ಯಾಗಾರ ಮಾಡಿದ್ದಾರೆ. ಒಂದು ಕಡೆಯಲ್ಲಿ 2 ಕಡೆಯಲ್ಲಿ ಕಾರ್ಯಾಗಾರ ಮಾಡಿದ್ದಾರೆ. ಅದರಲ್ಲಿ ಅರ್ಧ ಜನ BLO ಬರ್ತಾರೆ, ಅರ್ಧ ಜನ ಬರುವುದಿಲ್ಲ. ಅರ್ಧ ಜನ ಬೂತ್ ಅಧ್ಯಕ್ಷರು ಬರ್ತಾರೆ, ಅರ್ಧ ಜನ ಬರುವುದಿಲ್ಲ. ಆದರೆ ಅದು ಪರಿಣಾಮಕಾರಿಯಾಗುವುದಿಲ್ಲ. ಅದನ್ನು ಪರಿಣಾಮಕಾರಿಯಾಗಿ ಮಾಡಬೇಕಾದ್ರೆ ಉದಯ್ ಶೆಟ್ಟಿಯವರ ಮಾರ್ಗದರ್ಶನದಲ್ಲಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದ 6 ವಲಯಗಳನ್ನು ನಾವು ನಿರ್ಮಾಣ ಮಾಡಿ ಒಂದು ವಲಯಗಳಲ್ಲಿ 5-6 ಜಿಲ್ಲಾ ಪಂಚಾಯತ್ಗಳನ್ನು ಹಾಕಿ 36, 50, 40 ಬೂತ್ಗಳಾಗಿ ವಿಂಗಡಣೆ ಮಾಡಿ ಆ ವಲಯಗಳಿಗೆ ಉತ್ತಮ ವಲಯ ಉಸ್ತುವಾರಿಗಳನ್ನು ನೇಮಕ ಮಾಡಿ ನಾವು ಕಾರ್ಯಕ್ರಮವನ್ನ ಇಡೀ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಕಾರ್ಕಳದಲ್ಲಿ ಹಮ್ಮಿಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಸಂತೋಷ ಪಡ್ತೇನೆ. ಈ 6 ವಲಯಗಳಲ್ಲಿ ಯಾಕೆ ಹಮ್ಮಿಕೊಂಡದ್ದು ಹೇಳಿದ್ರೆ ಮತದಾರರ ಪಟ್ಟಿ ಏನು ಮತದಾರರ ಪಟ್ಟಿ ಪರಿಷ್ಕರಣೆ ಅಂತ ಇದೆ. ಈ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಕೇವಲ BLO ಒಬ್ಬನಿಂದ ಕೆಲಸ ಆಗೋದಿಲ್ಲ. ಕೇವಲ ಬೂತ್ ಅಧ್ಯಕ್ಷನಿಂದ ಮಾತ್ರ ಕೆಲಸ ಆಗೋದಿಲ್ಲ. ಒಂದು ಬೂತಿನಲ್ಲಿ BLO ಜೊತೆ ಬೂತ್ ಅಧ್ಯಕ್ಷರು ಮತ್ತು ಆ ವಾರ್ಡಿನ 4-5 ಜನ ಕಾರ್ಯಕರ್ತರು ಸಹಕಾರ ಮಾಡಿದರೆ ಮಾತ್ರ ಮತ್ತು ಪಕ್ಷದ ನಾಯಕರುಗಳು ಮುಖಂಡರುಗಳು ಮಾರ್ಗದರ್ಶನ ಮಾಡಿ ಇನ್ವಾಲ್ವ್ಮೆಂಟ್ ಇದ್ದರೆ ಮಾತ್ರ ನಾವು SIR ಅಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಒಂದು ಸಾಮಾನ್ಯ ವಿಚಾರ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಹಾಗಾಗಿ 6 ವಲಯಗಳಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈಗ ಮಧ್ಯಾಹ್ನ ಹೆಬ್ರಿಯಲ್ಲಿ ಆಯಿತು, ಪರಿಣಾಮಕಾರಿಯಾಗಿ ಅಲ್ಲಿ ಕಾರ್ಯಾಗಾರ ಆಯಿತು, ಆನಂತರ ಅಜಯ್ ಕಾರ್ನಲ್ಲಿ ಆಯಿತು, ಈಗ ಇಲ್ಲಿ ಇದ್ದೇವೆ. ನಾಳೆ ಮಧ್ಯಾಹ್ನ ಕುಕ್ಕುಂದೂರಿನಲ್ಲಿ ಇವತ್ತು ಯಾರಿಗೆಲ್ಲ ಬರಲಿಕ್ಕೆ ಆಗಲಿಲ್ಲ, ಪುರಸಭೆ ವ್ಯಾಪ್ತಿ ಆಗ್ಬೋದು, ಸಾಣೂರು ಇರಲಿ ಅಥವಾ ತೆಳ್ಳಾರು ಇರಲಿ ಮತ್ತು ಕಾಂತಾವರ, ಇವತ್ತು ಯಾರಿಗೆ ಬರಲಿಕ್ಕಾಗಲಿಲ್ಲ ಅವರು BLO2ಗಳು ಕಡ್ಡಾಯವಾಗಿ ನಾಳೆ ಕುಕ್ಕುಂದೂರಿನ ದೇವಿಕೃಪಾ ಹಾಲ್ನಲ್ಲಿ 2:30 ಗಂಟೆಗೆ, 4 ಗಂಟೆಗೆ ಹೋಟೆಲ್ ಚಿರಾಗ್ನಲ್ಲಿ, ಹಾಗೆ 5:30 ಗಂಟೆಗೆ ಬೆಳಮಾಣ ಸೂರಜ್ ಹೋಟ್ಲಲ್ಲಿದೆ. ಕಡ್ಡಾಯವಾಗಿ ಇಲ್ಲಿ ಬರೆದವರು ಅಲ್ಲಿ ಭಾಗವಹಿಸಲೇಬೇಕು. ಬಂಧುಗಳೇ, ಮತ್ತೊಂದು ವಿಚಾರ, ಪಕ್ಷ ನಮ್ಮ ಸೇವೆಯನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದೆ. ಪಕ್ಷ ಅಧಿಕಾರಕ್ಕೆ ಬರುವಾಗ ಪಕ್ಷದಂಥದ್ದು ಇದು ನಾವೆಲ್ಲರೂ ಕೂಡ ಇದ್ದೇವೆ. ನಾವು DK ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದನ್ನು ಸಂತೋಷ ಪಟ್ಟಿದ್ದೇವೆ, ಪಟಾಕಿ ಹೊಡೆದು ಸಂಭ್ರಮಿಸಿದ್ದೇವೆ. BK ಹರಿಪ್ರಸಾದ್ ರವರು ಅಧಿಕಾರ ತಗೊಳ್ಳುವಾಗ ಸಂಭ್ರಮಿಸಿದ್ದೇವೆ, ಸಿಹಿ ಹಂಚಿದ್ದೇವೆ, ಪಟಾಕಿ ಹೊಡೆದು ಸಂಭ್ರಮಿಸಿದ್ದೇವೆ. ಆದರೆ ಈಗ ಪಕ್ಷ SIR ಸಂದರ್ಭದಲ್ಲಿ ಪಕ್ಷ ಅಪಾಯದಲ್ಲಿದೆ. ನಮ್ಮ ಅಗತ್ಯ ಈಗ ಪಕ್ಷಕ್ಕೆ ಇದೆ. ಈ ಪಕ್ಷ ಯಾವಾಗ ನಮ್ಮ ಅಗತ್ಯತೆ ಇದೆ ಆಗ ಪಕ್ಷದ ಪರವಾಗಿ ನಿಲ್ಲುವುದು ಪ್ರತಿಯೊಬ್ಬ ಕಾರ್ಯಕರ್ತನ, ಪ್ರತಿಯೊಬ್ಬ ಕಾಂಗ್ರೆಸ್ ಮುಖಂಡನ, ಪ್ರತಿಯೊಬ್ಬ BLO2ನ, ಪ್ರತಿಯೊಬ್ಬ ಬೂತ್ ಅಧ್ಯಕ್ಷನ ಕರ್ತವ್ಯ ಆಗ್ತದೆ. ಹಾಗಾಗಿ ಇವತ್ತು ಯಾರೆಲ್ಲ ನೀವು ಭಾಗವಹಿಸಿದ್ದೀರಿ ನಿಮ್ಗೆಲ್ಲರಿಗೂ ಕೂಡ ನಾನು ಪಕ್ಷದ ಪರವಾಗಿ ದೊಡ್ಡದೊಂದು ನಮಸ್ಕಾರಗಳನ್ನು ಸಲ್ಯೂಟ್ಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈಗ ನಿಮ್ಮ ಅಗತ್ಯ ಪಕ್ಷಕ್ಕೆ ಇದೆ. ನಾವು ಈಗ ಇನ್ವಾಲ್ವ್ಮೆಂಟ್ ಇದ್ದರೆ ಮಾತ್ರ ಮುಂದಿನ ಪಂಚಾಯತ್ ಚುನಾವಣೆ, ಪುರಸಭೆ ಚುನಾವಣೆ, ತಾಲೂಕ್ ಪಂಚಾಯತ್ ಚುನಾವಣೆ, ಜಿಲ್ಲಾ ಪಂಚಾಯತ್ ಚುನಾವಣೆ, MLA ಚುನಾವಣೆ ಮತ್ತು MP ಚುನಾವಣೆಗೆ ನಾವು ಫೇಸ್ ಮಾಡಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಒಂದು ವಾರ್ಡಿನಲ್ಲಿರುವ 100 ಮತಗಳು 200 ಮತಗಳು ನಮ್ಮ ಮತಗಳನ್ನೇ ನಾವು ಕಳ್ಕೊಂಡ್ರೆ ನಾವು ಚುನಾವಣೆಗೆ ಹೋಗೋದು
ವ್ಯರ್ಥ ಆಗ್ತದೆ ಅನ್ನುವಂಥ ಮಾತು ನಮ್ಮಲ್ಲಿ ಇರಬೇಕು. ಈಗ SIR ಬಗ್ಗೆ ನಿಮ್ಗೆ ಹೆಚ್ಚಿನವರಿಗೆ ತುಂಬ ಜನರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊಂದಲ ಇರ್ಬೋದು. ಅದಕ್ಕಾಗಿ ಮಾಹಿತಿ ಕಾರ್ಯಾಗಾರ ಇದೆ. ಮತ್ತು ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋ ವಿಚಾರ ಇಲ್ಲ. BLO ಸರ್ಕಾರದಿಂದ ನೇಮಕವಾಗಿರುವ BLO ಇದ್ದಾರೆ. ಈಗ ಸರ್ಕಾರವು ಕೂಡ ನಮ್ಮ ಪರವಾಗಿ ಏನೆಲ್ಲ ಸರ್ಕಾರದಿಂದ ಕೊಡಬೇಕು ಅಂದರೆ ಸುಲಭ ರೀತಿಯಲ್ಲಿ, ಅದು ವಾಸ್ತವ ದೃಢಪತ್ರ ಇರ್ಬೋದು, ಅಧಿಕಾರಿಗಳಿಗೆ ಸಹಕಾರ ಇರ್ಬೋದು, ಏನೆಲ್ಲ ಮಾಡಬೇಕು ಅದು ಸರ್ಕಾರ ಕೂಡ ಮಾಡ್ತಾ ಇದೆ. ಅದರಿಂದ ನಿಮ್ಮ ವಾರ್ಡಿನಲ್ಲಿ ಇರುವ BLA 2ಗಳು ಅದರ ವಿವರಗಳನ್ನು ನಿಮ್ಮ ಗ್ರಾಮೀಣ ಅಧ್ಯಕ್ಷರಲ್ಲಿದೆ, ನಿಮ್ಮಲ್ಲಿ BLA 2 ಇದೆ, ನಿಮ್ಮ ಬೂತ್ ಅಧ್ಯಕ್ಷರಲ್ಲಿದೆ. ನಿಮ್ಮ ವಾರ್ಡಿನಲ್ಲಿರುವ BLOಗಳ ಜೊತೆ ನೀವು ಸಂಪರ್ಕದಲ್ಲಿರಬೇಕು. ಆ BLOಗಳ ಜೊತೆ ಸಂಪರ್ಕ ಇದ್ದಾಗ ನೀವು SIR ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಲಿಕ್ಕಾಗ್ತದೆ. ಮತ್ತೆ ಆ BLOಗಳ ಜೊತೆ ಸಂಪರ್ಕ ಮಾಡಲಿಕ್ಕೆ BLA 2ಗಳಿಗೆ ಮಾತ್ರ ಸಂಪೂರ್ಣ ಅಧಿಕಾರ ಇದೆ. ಉಳಿದ ಕಾರ್ಯಕರ್ತರು ಅವರಿಗೆ ಸಹಾಯಕರಾಗಿ ತಾವು ಕೆಲಸ ಮಾಡಬೇಕು. BLA 2ಗಳು ಅಧಿಕೃತವಾಗಿ ಸರ್ಕಾರ ನಿಮಗೆ ID ಕಾರ್ಡ್ ಕೂಡ ಕೊಡ್ತದೆ. ಅಧಿಕೃತವಾಗಿ ಒಬ್ಬ BLOಗೆ ದಿವಸಕ್ಕೆ 50 ಫಾರ್ಮನ್ನು ಫಿಲಪ್ ಮಾಡಿ ಕೊಡಲಿಕ್ಕೆ ಅವಕಾಶ ಕೂಡ ಕಲ್ಪಿಸಿಕೊಡಲಾಗಿದೆ ಅಲ್ಲ ಸರ್? ಅವಕಾಶ ಕಲ್ಪಿಸಿಕೊಡಲಾಗಿದೆ. ನಮ್ಮ ಮತದಾರ ಯಾರಿದ್ದಾರೆ ಅವರಿಗೆ ಅವರ ಅರ್ಜಿಯನ್ನು, ಅಂದರೆ ನಾಳೆ 29 ಜೂನು ಕರ್ನಾಟಕದ ಮತದಾರ ಪಟ್ಟಿ ಶೂನ್ಯ ಆಗ್ತದೆ. ಕರ್ನಾಟಕದಲ್ಲಿರುವ 5 ಕೋಟಿ ಮತದಾರರ ಹೆಸರು ನಾಳೆಯಿಂದ ಶೂನ್ಯ ಆಗ್ತದೆ. ನಾಡ್ದಿಂದ ಅರ್ಜಿ ತಂದು ಕೊಟ್ಟಾಗ ಯಾರು ಅರ್ಜಿಯನ್ನು ಫಿಲಪ್ ಮಾಡಿ ನಾವು ಕೊಡ್ತೇವೆ, ನಮ್ಮ ಮನೆಗೆ 2 ಅರ್ಜಿ ಕೊಡ್ತಾರಲ್ಲ, ಆ ಅರ್ಜಿಯನ್ನು ಫಿಲಪ್ ಮಾಡಿ ಒಂದು ನಾವು ಇಟ್ಕೊಳ್ತೇವೆ, ಒಂದು ಅವ್ರಿಗೆ ಕೊಡ್ತೇವಲ್ಲ, ಆಗದಿಂದ ನಮ್ಮ ಮತದಾರ ಪಟ್ಟಿಯಲ್ಲಿ ಹೆಸರು ಸೇರಿಕೊಳ್ಳೋದು. ಈವರೆಗಿನ ಮತದಾರ ಪಟ್ಟಿ ಅದು ಶೂನ್ಯ, ಸಂಪೂರ್ಣ ಅದು ಡಿಲೀಟ್ ಆಗಿ ಯಾರೆಲ್ಲ ಅರ್ಜಿ ಕೊಡ್ತೇವೆ ಅವರ ಮತದಾರರಲ್ಲಿ ಹೆಸರು ಮಾತ್ರ ಸೇರೋದು. ಅದರಿಂದ ನಮ್ಮ ಮತದಾರರನ್ನು ಅರ್ಜಿ ಕೊಡಿಸುವಂಥದ್ದು, ಅವರಿಗೆ ದಾಖಲೆಯನ್ನು ಕೊಡಿಸುವಂಥದ್ದು ಅದು ನಮ್ಮ ಕರ್ತವ್ಯ ಆಗ್ತದೆ. ಅದು ನಾವು ಮಾಡಲೇಬೇಕಾಗ್ತದೆ. ಈಗ ಯಾರೋ ಒಬ್ಬ BLA 2 ಆಯ್ ಅಧ್ಯಕ್ಷ ಆಯ್ ಮಲ್ಪೆ ಮಾರ ಹೆಂಗೆ ಅರ್ಥಾಪುಜಿ ಅಂತ ಹೇಳಿದರೆ ನಾವು 10, 20, 50, 100 ಮತಗಳನ್ನು ಕಳ್ಕೊಳ್ಬೇಕಾಗ್ತದೆ. ಮತ್ತೆ ನಾವು ಪಶ್ಚಾತ್ತಾಪ ಪಟ್ಟರೆ ಇದರಿಂದ ಯಾವುದೇ ಲಾಭ ಇಲ್ಲ. ಅದರಿಂದ ಇದರ ಬಗ್ಗೆ ಜಾಗೃತರಾಗೋಣ. ಈ ವಿಚಾರವಾಗಿ ನೀವು ಎಲ್ಲರೂ ಕೂಡ 1 ತಿಂಗಳು 2 ತಿಂಗಳು ಇನ್ವಾಲ್ವ್ ಆಗಿ ನಿಮ್ಮ ವಾರ್ಡ್ನಲ್ಲಿ ಯಾರೋ ಒಬ್ಬ BLA 2 ಇದ್ದಾನೆ. ಕೆಲವರಿಗೆ BLA 2ಗಳ ಪರಿಚಯ ಇರೋದಿಲ್ಲ. ನಿಮ್ಮ ವಾರ್ಡ್ನಲ್ಲಿ BLA 2 ಯಾರಂತ ಗೊತ್ತಾಗದಿದ್ರೆ, ಅಧ್ಯಕ್ಷ ಯಾರಂತ ಗೊತ್ತಾಗದಿದ್ರೆ ನಮ್ಮನ್ನು ಸಂಪರ್ಕ ಮಾಡಿ. ಅವರ ಸಂಪರ್ಕದಲ್ಲಿ ನೀವು ಇರಿ. ಮುಂದೊಂದು ದಿನ ಕಾರ್ಕಳದಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸುವಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಆಯಿತು ಅನ್ನುವಂಥ ಹೆಮ್ಮೆ ನಮಗೆಲ್ಲರಿಗೂ ಕೂಡ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ